ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು 6ನೇ ಗುರುವಾರದ ರಾಯರ ವ್ರತ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಇವತ್ತು ನಾನು 3:30ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ದೀಪ ಎಲ್ಲ ತೊಳೆದು, ಹಾಗೆ ಮಣ್ಣಿನ ದೀಪನೂ ತೊಳೆದು ರಾಯರ ಫೋಟೋ ಒರೆಸಿ ಗಂಧ ಇಕ್ಕಿ ಪೂಜೆ ಎಲ್ಲ ಮಾಡ್ತಾ ಇದ್ದೀನಿ. ಪೂಜೆ ಮಾಡುವಂತಹ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ರಾಯರ 6ನೇ ವಾರದ ವ್ರತ ಇವತ್ತು ಮಾಡ್ತಾ ಇರೋದು. ನಾನು 5 ವಾರ ವ್ರತ ಮಾಡಿ ನಿಲ್ಲಿಸೋಣ ಅಂತ ಅಂದ್ಕೊಂಡೆ. ಯಾಕೆ ಅಂತ ಗೊತ್ತಿಲ್ಲ. ಪ್ರತಿ ಗುರುವಾರನೂ ಹೀಗೆ ಬೆಳಗಿನ ಜಾವ 5 ಗಂಟೆ, 5:15, 5:30 ಅಷ್ಟರಲ್ಲಿ ರಾಯರ ಪೂಜೆ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನಾನು ರಾಯರ ವ್ರತ ಮಾಡ್ತಾ ನಾನು ಏನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವಾಗ 6ನೇ ವಾರ ಅಲ್ವಾ, ರಾಯರು ಹೇಗೆ ನನಗೆ ಒಳ್ಳೇದು ಮಾಡ್ತಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ರಾಯರು ನನಗೆಲ್ಲ ಥರದಲ್ಲಿ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಯಾರೆಲ್ಲ ರಾಯರ ಭಕ್ತರಿದ್ದೀರೋ ದಯವಿಟ್ಟು ಲೈಕ್ ಕೊಡಿ. ಏನಪ್ಪ ಅಂತಂದರೆ ಬೆಳಗ್ಗೆ ಬೇಗ ಎದ್ದು ಎಷ್ಟೇ ಬೇಗ ಕೆಲಸ ಮಾಡಿದ್ರೂ 5:30 ಹಾಗೆ ಹೋಗುತ್ತೆ ದೀಪ ಹಚ್ಚೋ ಅಷ್ಟರಲ್ಲಿ. ಹಾಗಾಗಿ ನಾನು ಇವಾಗ ದೀಪ ಹಚ್ತಾ ಇರೋದು 5:30ಲಿ, ಬೆಳಗಿನ ಜಾವ 5:30ಗೆ. ಹಾಗೋ ಹೀಗೋ ದೀಪ ಹಚ್ಚಾಯಿತು. ಈಗ ತುಪ್ಪದ ಆರತಿನ ಮಾಡ್ತಾಯಿದ್ದೀನಿ. ಓಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಹೆಚ್ಚು ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಸುಮಾರು ವಿಡಿಯೋ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ಮೊಬೈಲ್ ಪ್ರಾಬ್ಲಮ್ ಆದ್ದರಿಂದ ಅದು ವಿಡಿಯೋ ಮಾಡಿರುವಂತಹ ವೀಡಿಯೋಸು, ಫೋಟೋಸು ಎಲ್ಲ ಡಿಲೀಟ್ ಆಗಿಬಿಡ್ತು. ಹಾಗೆ ವಾಟ್ಸಪ್ ಲಿಂಕ್ ಒಂದಿತ್ತು, ವಾಟ್ಸಪ್ ಲಿಂಕ್ ಒಂದು ಸಿಕ್ತು ಅಷ್ಟೇ. ವಾಟ್ಸಪ್ ಐತೆ. ಅದು ಬಿಟ್ಟರೆ ಇನ್ನು ವೀಡಿಯೋ ಮತ್ತು ಫೋಟೋಸು ಎಲ್ಲ ಡಿಲೀಟ್ ಆಗಿಬಿಟ್ಟೈತೆ. ಆ ವೀಡಿಯೋಸ್ ಎಲ್ಲ ಚೆನ್ನಾಗಿತ್ತು. ಬೇರೆ ದೇವಸ್ಥಾನದೆಲ್ಲ ವೀಡಿಯೋ ಮಾಡಿದ್ದೆ. ಹೋಗಲಿ ಬಿಡಿ, ಅದು ಡಿಲೀಟ್ ಆಯಿತು. ಏನು ಮಾಡೋಕ್ಕಾಗಲ್ಲ ಅಲ್ವಾ. ಈ ಮೊಬೈಲ್ ಪ್ರಾಬ್ಲಮ್ಮಿಂದ ಏನು ಮಾಡೋಕ್ಕಾಗುತ್ತೆ. ಅದು ಅಪ್ಲೋಡ್ ಮಾಡೋಣ ಅನ್ನೋಷ್ಟರಲ್ಲಿ ಆ ಥರ ಆಯಿತು. ಆದರೂ ಒಂದು 2-3 ತಿಂಗಳಿಂದ ಮೊಬೈಲಂತೂ ತುಂಬ ಕೈ ಕೊಡ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಇವಾಗಲೂ ರೆಡಿ ಮಾಡಿಸಿದ್ದಾನೆ, ಆದರೆ ಟೈಪಿಂಗ್ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಇಲ್ಲಾಂದರೆ ಲೈವ್ಗಾದ್ರೂ ಬರುವೆ, ಲೈವಲ್ಲಾದ್ರೂ ಬಂದು ವೀಡಿಯೋ ಮಾಡುವೆ. ಇದು ಟೈಪಿಂಗು ತುಂಬ ಕಷ್ಟ ಆಗ್ತಾ ಇದೆ, ಟೈಪಿಂಗೇ ಬರ್ತಾ ಇಲ್ಲ. ಅದಕ್ಕೋಸ್ಕರ ಜಾಸ್ತಿ ಇಂಗ್ಲೀಷಲ್ಲೇ ಹಾಕ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಫುಲ್ಲು ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಮತ್ತು ನನ್ನ ಫ್ರೆಂಡ್ಸು ಒಂದು ದೇವಸ್ಥಾನಕ್ಕೆ ಹೋಗಿದ್ದೋ. ಆ ದೇವಸ್ಥಾನದ ಬಗ್ಗೆ ಹೇಳ್ತೀನಿ, ನೀವು ವಿಡಿಯೋ ನೋಡ್ಕೊಂಡು ಅದ್ರ ಬಗ್ಗೆ ಕೇಳಿ. ತುಂಬ ಚೆನ್ನಾಗೈತೆ ಅದು ದೇವಸ್ಥಾನ. ಮತ್ತು ಆಂಜನೇಯನ ದೇವಸ್ಥಾನ, ಆ ಪಕ್ಕದಲ್ಲಿರುವಂಥದ್ದು ಬಸವೇಶ್ವರನ ದೇವಸ್ಥಾನ. ತುಂಬ ಚೆನ್ನಾಗೈತೆ. ಅಲ್ಲಿದು ಇನ್ನೊಂದು ಸಲ ಹೋದಾಗ ನಾನು ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಏನಪ್ಪ ಅಂತಂದರೆ ತುಂಬ ಶಕ್ತಿಶಾಲಿಯಾದಂತಹ, ತುಂಬ ಪವರ್ಫುಲ್ಲಾದಂತಹ ಹೆಣ್ಣು ದೇವತೆ. ಆ ದೇವತೆ ಬಂದುಬಿಟ್ಟು ದಿನ ಪೂಜೆ ಇರುತ್ತೆ, ಆದರೆ ಗುರುವಾರ ಹೂ ಕೊಡೋದು. ಶುಕ್ರವಾರ, ಮಂಗಳವಾರ, ಭಾನುವಾರ ಪೂಜೆ ಇರುತ್ತೆ. ಆದರೆ ಹೂ ಕೇಳಬೇಕು ಅನ್ನೋರು ಗುರುವಾರ ಹೋಗಿ 9:30, 10 ಗಂಟೆ ಅಷ್ಟರಲ್ಲಿ ಹೋದರೆ ಹೂ ಪ್ರಸಾದನ ಕೇಳ್ಬೋದು. ರಾಯರಿಗೆ ವ್ರತ ಮಾಡೋದೇ ಒಂದು ತುಂಬ ಹಬ್ಬ ಇದ್ದಂಗೆ. ಆಮೇಲೆ ತುಂಬ ಖುಷಿನೂ ಆಗುತ್ತೆ.
ಹಾಗೆ ರಾಯರಿಗೆ ಮಣ್ಣಿನ ದೀಪ, ತುಪ್ಪದ ದೀಪ ಹಚ್ತಾ ಇರೋದಂತೂ ತುಂಬ ಖುಷಿ ಐತೆ. ನಮ್ಮ ಮನೆ ಎಲ್ಲ ಕ್ಲೀನಾಗಿ ರೆಡಿಯಾಗಿ, ಯಾವಾಗ ಬೆಳ್ಳಿ ದೀಪಗಳಲ್ಲಿ ರಾಯರು ತುಪ್ಪದ ದೀಪ ಹಚ್ಚಿಸ್ಕೊತಾರೋ ಅದಂತೂ ಗೊತ್ತಿಲ್ಲ. ದಯವಿಟ್ಟು ಹಾಗೆ ಆಗಲಿ. ಬೆಳ್ಳಿ ದೀಪಗಳಲ್ಲಿ ನನ್ನ ಮನೇಲಿ ರಾಯರು ತುಪ್ಪದ ದೀಪನ ಹಚ್ಚಿಸ್ಕೋಂಗೆ ಆಗಲಿ. ಓಕೆ, ನಿಮಗೆಲ್ಲ ಈ ವಿಡಿಯೋ ಏನನ್ನಿಸ್ತು ನೋಡಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಶೇರ್ ಮಾಡಿ. ಹಾಗೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೋ ನಾನು ನನ್ನ ಫ್ರೆಂಡ್ಸು. ಯಾಕೋ ಗೊತ್ತಿಲ್ಲ, ಅವಳು ಇದು ಮಾಡ್ತಾ ಇದ್ದಾಳಂತೆ, ಮನೇನೋ ರೆಡಿ ಮಾಡಿಸ್ತಾ ಇದ್ದಾಳೆ. ಅವಳ ಮಗಳದು ಸ್ವಲ್ಪ ಮದುವೆ ಐತೆ, ಹಾಗಾಗಿ ಅವಳು ಸ್ವಲ್ಪ ಅವಳ ಮನೆಯವರೆಲ್ಲ ರೆಡಿ ಮಾಡಿಸ್ತಾ ಇದ್ದಾಳಂತೆ. ಅದಕ್ಕೆ ನೆಕ್ಸ್ಟು ಇನ್ನೊಂದು ಸಲ ಹೋಗೋಣ ಅಂತ ಹೇಳಿದ್ಲು. ಓಕೆ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಓಕೆ, ಅಲ್ಲಿಗೆ ಹೋದಾಗ್ಲೂ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಹಳ್ಳಿಯಲ್ಲಿ ಹೇಗಪ್ಪ ಅಂತಂದರೆ, ಆಗಲೇ ಇಬ್ಬರು ಅಂತಾದರು ಬೆಳಗ್ಗೆ, ಅದ್ಯಾಕೆ ಹಂಗೆ ಇಷ್ಟೊತ್ತಿಗೆ ಪೂಜೆ ಮಾಡೋಳು, ಅದೇ ಹಸುನಲ್ಲಿ ಹಾಲು ಕರೆಯೋಕ್ಕೆ ಎದ್ಬಿಡ್ತಾರಲ್ಲ, ಅದೇ ಹಸುನಲ್ಲಿ ಹಾಲು ಕರೆದು ಡೈರಿಗೆ ಹಾಕೋಕ್ಕೆ, ಅದ್ಯಾಕೆ ಹಂಗೆ ಇಷ್ಟೊತ್ತಿಗೆ ಎದ್ದಿದ್ದಳು, ಅದ್ಯಾಕೆ ಹಂಗೆ ಇಷ್ಟು ಬೇಗ ಎದ್ದು ಪೂಜೆ ಮಾಡ್ತಾಯಿದ್ದಳು ಅಂತ. ಅಯ್ಯೋ, ನಮ್ಮ ಮನೆ ಹತ್ರ ಇರೋರ್ಗೆ ಒಬ್ರಿಗಂತೂ ನಾನು ರಾಯರ ವ್ರತ ಮಾಡ್ತಾ ಇರೋದಕ್ಕೆ ತುಂಬ ಭಯನೇ ಆಗ್ಬಿಟ್ಟೈತೆ ಜಾಸ್ತಿ. ಅಯ್ಯೋ, ಇವಳ್ಯಾಕೆ ಹಿಂಗೆ ಮಾಡ್ತಾಳೆ, ನಮಗೇನಾರು ಕೆಟ್ಟದಾಗ್ಬಿಡ್ತಾ ಅಂತ. ಅಂದರೆ ಅವ್ರು ನಮ್ಗೆ ಕೆಟ್ಟದ್ದು ಮಾಡೋರಲ್ಲ, ಅದಕ್ಕೆ ಅವ್ರಿಗೆ ಭಯ ಆಯ್ತದೆ. ಏನಕ್ಕೆ ಇಷ್ಟೊತ್ತಿಗೆ ಪೂಜೆ ಮಾಡ್ತಾಳೆ ಹಾಗೆ ಹೀಗೆ ಅಂತ. ಈ ಹಳ್ಳಿ ಲೈಫೇ ಹೀಗೆ, ಯಾರೇನೇ ಅಂದ್ರೂ ಸರಿಯೇ, ಯಾರೇನೇ ಅಂದರೂ ಅಷ್ಟೇ. ನಾನು ರಾಯರಿಗೆ ವ್ರತ ಮಾಡಬೇಕು, ಮಾಡ್ತೀನಿ. ನನ್ನ ಮನಸ್ಸಿಗೆ ಬಂದೈತೆ, ನಾನು ಮಾಡ್ತೀನಿ. ಹಾಗೆ ರಾಯರು ಯಾವುದೇ ಥರದ ತೊಂದರೆ ಆಗ್ದೇ ಇರುವಂಗೆ ನನಗೂ ನನ್ನ ಮಗನಿಗೂ ಯಾವುದೇ ಥರದ ತೊಂದರೆ ಆಗ್ದಂಗೆ ಕಾಪಾಡ್ಕೊಂಡು ಹೋದರೆ ಸಾಕು. ರಾಯರನ್ನು ನಂಬಿದ್ದೀವಿ, ರಾಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಅಂತ ಅಂದ್ಕೋತೀನಿ. ಹಾಗೆ ನಮ್ಮೂರಲ್ಲಿ ಇನ್ನೊಬ್ಬರು ಮಾಡ್ತಾಯಿದ್ದಾರೆ. ಅವ್ರ ಮನೆ ತುಂಬ ದೂರ. ಅವರು ಹಾಗೆಯೇ ಬೆಳಗ್ಗೆ 6 ಗಂಟೆ ಅಷ್ಟರಲ್ಲಿ ದೀಪ ಹಚ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಡ್ತಾರಂತೆ. ಅವರು ಮಂತ್ರಾಲಯಕ್ಕೆ ಹೋಗಿ ರಾಯರದು ದೊಡ್ಡ ಫೋಟೋ ತಂದಿದ್ದಾರೆ. ನಾನಾದರೆ ಚಿಕ್ಕದು ತಂದಿದ್ದೀನಿ, ಅವ್ರು ತುಂಬ ದೊಡ್ಡ ಫೋಟೋ ತಂದಿದ್ದಾರೆ. ಆ ದೊಡ್ಡ ಫೋಟೋಗೆ ಜಾಸ್ತಿ ಅವರು ತುಳಸಿ ಹಾರನೇ ಕಟ್ಬಿಟ್ಟು ತುಳಸಿ ಹಾರನೇ ಹಾಕ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿತ್ತು ಆ ಫೋಟೋ ನೋಡೋಕ್ಕೆ, ತುಂಬ ಚೆನ್ನಾಗೈತೆ. ಮತ್ತು ಅಲ್ಲಿಂದನೇ ತಂದ್ರಾ ಅಂತ ಕೇಳಿದೆ, ಹೌದು ಅಂತ ಹೇಳಿದ್ರು. ಅಲ್ಲಿಂದ ತಂದಿಲ್ಲ, ಇಲ್ಲೆಲ್ಲ ಸಿಟಿಲೇ ಪಕ್ಕದ ಮಂಡ್ಯದಲ್ಲೋ ಕಣೆ ಮದ್ದೂರಲ್ಲೋ ತೊಗೊಂಡೆ ಅಂತ ಹೇಳಿದ್ರು. ಆದರೆ ದೊಡ್ಡ ಫೋಟೋ ಐತೆ. ಚಾರ್ಜಿಂಗ್ ನೋಡಿ, ಚಾರ್ಜಿಂಗ್ ಕಮ್ಮಿ ಆಯಿತು. ಈಗ ಮೊಬೈಲ್ ಚಾರ್ಜಿಂಗ್ ಇಲ್ಲ, ಚಾರ್ಜಿಂಗ್ ಹಾಕಬೇಕು ವಾಯ್ಸ್ ಕೊಟ್ಬಿಟ್ಟು. ಓಕೆ ಫ್ರೆಂಡ್ಸ್, ವಿಡಿಯೋನ ಫುಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.
ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.